ನಿಮ್ ದುಡ್ಡಿಗೆ ಬರೀ 4-5% ಬಡ್ಡಿ ಸಿಗ್ತಾ ಇದೆಯಾ? ಸ್ಟೇಬಲ್ ಮನಿ ಮೂಲಕ ಭಾರತದ ಬ್ಯಾಂಕ್ಗಳಲ್ಲಿ ಎಫ್ಡಿ ಬುಕ್ ಮಾಡಿ 9.5% ವರೆಗೂ ಬಡ್ಡಿ ಪಡೀರಿ. ಅದು ಕೂಡ 5 ಲಕ್ಷ ರೂಪಾಯಿಗಳವರೆಗೆ RBIನ DICGC ಗ್ಯಾರಂಟಿಯೊಂದಿಗೆ. ಕೆಲವೇ ಸೆಕೆಂಡ್ಗಳಲ್ಲಿ ಎಫ್ಡಿ ಬುಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಹಲ್ಗಾಮ್ ಭಯಾನಕ ಉಗ್ರ ದಾಳಿ ಬೆನ್ನಲ್ಲೇ ಭಾರತ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಮಡುಗಡ್ತಾ ಇದೆ. ಏಟಿಗೆ ಎದುರೇಟುವಂತ ಎರಡು ರಾಷ್ಟ್ರಗಳಲ್ಲೂ ದಿಢೀರ್ ಬೆಳವಣಿಗೆಗಳು ಆಗ್ತಾ ಇವೆ. ಭಾರತ ಸರ್ಕಾರದ ನಿರ್ಧಾರದಿಂದ ಬೆಚ್ಚಿ ಬಿದ್ದಿದ್ದ ಪಾಕ್ ಸೇನೆ ಮಿಸೈಲ್ ಟೆಸ್ಟ್ ನಡೆಸೋಕೆ ತಯಾರಿ ಮಾಡಿಕೊಳ್ತಾ ಇತ್ತು. ಅದರ ಬೆನ್ನಲ್ಲೇ ಭಾರತ ಕೂಡ ಅವರಿಗಿಂತ ಮುಂಚೆನೇ ಅವರ ಮುಂದೆನೇ ಹೋಗಿ ಅರಬ್ಬಿ ಸಮುದ್ರದಲ್ಲಿ ಕ್ಷಿಪಣಿ ಪರೀಕ್ಷೆ ನಡೆಸಿದೆ. ಭಾರತದಲ್ಲೇ ತಯಾರಾದ INS ಸೂರತ್ ಯುದ್ಧ ನೌಕೆ ಮೂಲಕ ಯಶಸ್ವಿಯಾಗಿ ಕಮ್ಮಿ ಎತ್ತರದಲ್ಲಿ ಹಾರಾಟ ಮಾಡ್ತಾ ಇದ್ದ ಹೈ ಸ್ಪೀಡ್ ಟಾರ್ಗೆಟ್ ಅನ್ನ ಸಲೀಸಾಗಿ ಹೊಡೆದು ಹಾಕಿದೆ. ಅದರ ಅರ್ಥ, ಪಾಕಿಸ್ತಾನ ಕ್ಷಿಪಣಿ ಪ್ರಯೋಗ ಮಾಡಿದ್ರೆ, ಯುದ್ಧ ವಿಮಾನವನ್ನು ಪ್ರಯೋಗ ಮಾಡಿದ್ರೆ ನಾವು ಈ ಶಿಪ್ನಿಂದಲೇ ಹೊಡೆದು ಹಾಕಬಹುದು. ಅವರು ನಮ್ಮ ತೀರಕ್ಕೆ ಹತ್ತಿರ ಬರೋಕ್ಕಿಂತ ಮುಂಚೆನೆ ಇಂಟರ್ನ್ಯಾಷನಲ್ ವಾಟರ್ಸ್ ಅಲ್ಲಿ ನಮ್ಮ ನೌಕೆಯನ್ನು ಇಟ್ಕೊಂಡು ಅದರಿಂದಲೇ ಹೊಡೆದು ಹಾಕಬಹುದು. ಇನ್ನೊಂದು ಕಡೆ ಉಗ್ರ ದಾಳಿಗೆ ಪ್ರತಿಯಾಗಿ ಭಾರತ ಕೊಟ್ಟ ಏಟಿಗೆ ಪಾಕಿಸ್ತಾನ ಉರಿದು ಬಿದ್ದಿದೆ. ತಾನು ಕೂಡ ಒಂದಷ್ಟು ಪ್ರತಿಕ್ರಮಗಳನ್ನು ಜಾರಿ ಮಾಡ್ತೀನಿ ಅಂತ ಮಾಡಿದೆ. ಭಾರತದ ಭದ್ರತಾ ಕ್ಯಾಬಿನೆಟ್ ಸಮಿತಿ ಮೀಟಿಂಗ್ ನಂತರ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕೂಡ ನ್ಯಾಷನಲ್ ಸೆಕ್ಯೂರಿಟಿ ಕಮಿಟಿಯ ಮೀಟಿಂಗ್ ಮಾಡಿದ್ದಾರೆ. ಈ ವೇಳೆ ಪಾಕಿಸ್ತಾನ ಸಿಂಧೂ ನದಿ ಒಪ್ಪಂದವನ್ನು ಸ್ಥಗಿತಗೊಳಿಸಿದ ಭಾರತದ ನಿರ್ಧಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದೆ. ಭಾರತದ ನಡೆ ಅಕ್ರಮ ಮತ್ತು ಹೇಳಿತನದಿಂದ ಕೂಡಿದೆ, ನಾವಿದನ್ನು ತಿರಸ್ಕರಿಸ್ತೀವಿ ಅಂತೆಲ್ಲ ಅರಚಾಡಿದ್ದಾರೆ. ಅಲ್ಲದೆ ಸಿಂಧೂ ಜಲ ಒಪ್ಪಂದದ ಪ್ರಕಾರ ಪಾಕಿಸ್ತಾನಕ್ಕೆ ಸೇರಿದ ನೀರಿನ ಹರಿವನ್ನು ನಿಲ್ಲಿಸುವ ಅಥವಾ ತಿರುಗಿಸುವ ಯಾವುದೇ ಪ್ರಯತ್ನವನ್ನು ಆಕ್ಟ್ ಆಫ್ ವಾರ್ ಅಂದರೆ ಯುದ್ಧದ ಕ್ರಿಯೆ ಅದು ಅಂತ ಪರಿಗಣಿಸಬೇಕಾಗತ್ತೆ ಅಂತ ಬೆದರಿಕೆ ಹಾಕಿದ್ದಾರೆ. ಜೊತೆಗೆ ಶಿಮ್ಲಾ ಒಪ್ಪಂದ ಸೇರಿದ ಹಾಗೆ ಭಾರತದೊಂದಿಗಿನ ಎಲ್ಲ ದ್ವಿಪಕ್ಷೀಯ ಒಪ್ಪಂದಗಳನ್ನು ಅಮಾನತುಗೊಳಿಸ್ತಿದ್ದೀವಿ ಅಂತ ಹೇಳಿದ್ದಾರೆ. ಅಲ್ಲದೆ ಭಾರತದ ವಿಮಾನಗಳಿಗೆ ಪಾಕ್ನ ವಾಯು ಪ್ರದೇಶವನ್ನು ತತ್ಕ್ಷಣವೇ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಭಾರತದೊಂದಿಗಿನ ಎಲ್ಲ ರೀತಿಯ ವ್ಯಾಪಾರವನ್ನು, ಇವನ್ 3ನೇ ದೇಶದ ಮುಖಾಂತರ ನಡೀತಿರೋ ವ್ಯಾಪಾರವನ್ನು ಕೂಡ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ತಾವು ಕೂಡ ವಾಘಾ ಗಡಿಯನ್ನು ಕ್ಲೋಸ್ ಮಾಡ್ತೀವಿ, ಭಾರತದ ರಾಯಭಾರ ಕಚೇರಿಯ ಸಿಬ್ಬಂದಿ ಸಂಖ್ಯೆಯನ್ನು 30ಕ್ಕೆ ಇಳಿಸ್ತೀವಿ, ಅಲ್ಲಿರೋ ಎಲ್ಲ ರಕ್ಷಣಾ ಅಧಿಕಾರಿಗಳನ್ನು ಉಚ್ಚಾಟನೆ ಮಾಡ್ತಾ ಇದ್ದೀವಿ ಅಂತ ಪಾಕಿಸ್ತಾನ ಹೇಳಿದೆ. ನಿನ್ನೆ ಭಾರತ ಯಾವೆಲ್ಲ ಕ್ರಮಗಳನ್ನು ಕೈಗೊಂಡಿತ್ತೋ ಅದೇ ರೀತಿ ಕ್ರಮಗಳನ್ನು ನಾವು ಕೈಗೊಳ್ತಾ ಇದ್ದೀವಿ ಅಂತ ಪಾಕಿಸ್ತಾನ ಹೇಳಿದೆ. ಭಾರತ ಕೂಡ ಪಾಕ್ನಲ್ಲಿರೋ ತನ್ನ ನಾಗರಿಕರಿಗೆ ಶೀಘ್ರದಲ್ಲಿ ಬನ್ನಿ, ಅಲ್ಲಿರಬೇಡಿ ಅಂತ ಹೇಳಿದೆ. ಮತ್ತೊಂದು ಕಡೆ ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮಹಾನಗರ ಮುಂಬೈನಲ್ಲಿ ಕಟ್ಟೆಚ್ಚರ ಸಾರಲಾಗಿದೆ. ಸಮುದ್ರ ತೀರ, ಹೋಟೆಲ್ಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಭಾರತದಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗ್ತಿರೋ ಟೈಮ್ನಲ್ಲಿ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಕಚೇರಿಯೊಂದು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಪಾಕಿಸ್ತಾನದ ಸಾರ್ವಭೌಮತೆಗೆ, ಪಾಕ್ ಜನರ ಭದ್ರತೆಗೆ ಯಾವುದೇ ರೀತಿಯ ಬೆದರಿಕೆ ಬಂದರೆ ನಾವು ರಿಟಾಲಿಯೇಟ್ ಮಾಡ್ತೀವಿ, ರೆಸಿಪ್ರೊಕಲ್ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಶಹಬಾಜ್ ಶರೀಫ್ ಕಚೇರಿ ಹೇಳಿದೆ. ಟ್ರಂಪ್ರ ರೆಸಿಪ್ರೊಕಲ್ ಟ್ಯಾರಿಫ್ ನೋಡಿಕೊಂಡು ಅಲ್ಲಿಂದ ವರ್ಡನ್ನು ಕಲ್ತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಕೂಡ ಇದೇ ಥರ ಮಾತನಾಡಿದ್ದಾರೆ. ಭಾರತ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಸುಮ್ಮನೆ ಕೂರೋದಿಲ್ಲ, ಪ್ರತಿ ದಾಳಿ ಮಾಡ್ತೀವಿ, ಭಾರತ ನಮ್ಮ ಮೇಲೆ ಉಗ್ರ ದಾಳಿ ನಡೆಸೋಕೆ ಪ್ಲಾನ್ ಹಾಕ್ತಿರೋ ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ದಾರೆ. ನಾವು ಮಾಡಿದ್ರೆ ನಮ್ಮ ಸೇನೆಯವರು ಮಾಡ್ತಾರೆ, ಉಗ್ರ ದಾಳಿ ನಿಮ್ಮ ಹಣೆ ಬರಹ ಇರಲಿ. ಮತ್ತೊಂದು ಕಡೆ ಬಿಹಾರದ ಮಧುಬನಿಯಲ್ಲಿ PM ನರೇಂದ್ರ ಮೋದಿ ಮಾತನಾಡಿದ್ರಲ್ಲ, ಅಚ್ಚರಿಯ ರೀತಿಯಲ್ಲಿ ಅಪರೂಪಕ್ಕೆ ಇಂಗ್ಲಿಷ್ನಲ್ಲಿ ಮಾತನಾಡಿದ್ದಾರೆ. ಯೂಶ್ವಲಿ ಅವರು ಹಿಂದಿಯಲ್ಲೇ ಮಾತನಾಡ್ತಾರೆ, ಇಂಟರ್ನ್ಯಾಷನಲ್ ಗೆಸ್ಟ್ಗಳಿದ್ದಾಗಲೂ ಕೂಡ ಹಿಂದಿಯಲ್ಲೇ ಮಾತನಾಡ್ತಾರೆ, ಪಕ್ಕದ ಟ್ರಾನ್ಸ್ಲೇಟ್ ಮಾಡ್ತಾರೆ, ಇಂಗ್ಲೀಷ್ ಮಾತಾಡ್ತಾರೆ. ಅವರು ಗುಜರಾತ್ CM ಆಗೋಕ್ಕಿಂತ ಮುಂಚೆ BJPಯ ವಕ್ತಾರ ಆಗಿದ್ದಾಗಲೇ ಹಳೆ ಇಂಟರ್ವ್ಯೂಗಳಲ್ಲೆಲ್ಲ ಇಂಗ್ಲೀಷ್ ಮಾತನಾಡಿದ್ದಿದೆ, ಬಟ್ ಯೂಸ್ ಮಾಡಲ್ಲ ಜಾಸ್ತಿ. ಒಂದು ಮಟ್ಟಿಗೆ ಚೆನ್ನಾಗಿ ಇಂಗ್ಲೀಷ್ ಮಾತನಾಡ್ತಾರೆ. ಆದರೆ ಈ ಸಲ ಏನು ಮಾಡಿದ್ದಾರೆ, ಬಿಹಾರದಲ್ಲಿ ಹೋದಲ್ಲಂತೂ ಇಂಗ್ಲೀಷ್ ಮಾತಾಡೋದೇ ಇಲ್ಲ, ಅವರು ಹಿಂದಿಲೇ ಮಾತಾಡೋದು. ಬಿಹಾರದಲ್ಲಿ ಹೋಗಿ ಅಲ್ಲೊಂದು ರ್ಯಾಲಿಯಲ್ಲಿ ಮಾತನಾಡಬೇಕಾದ್ರೆ ಹಿಂದಿಯಲ್ಲಿ ಮೊದಲು ಮಾತನಾಡಿ ಆಮೇಲೆ ಅದನ್ನು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕೂಡ ಮಾತನಾಡಿದ್ದಾರೆ. ಇಂಗ್ಲೀಷ್ನಲ್ಲೂ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನದು, ಈ ಉಗ್ರ ದಾಳಿಗೆ ಪ್ರತಿಕ್ರಿಯೆ ಕೊಡೋ ಸಂದೇಶವನ್ನು ಅದಷ್ಟನ್ನು ಇಂಗ್ಲೀಷ್ನಲ್ಲೂ ಕೂಡ ಹೇಳಿದ್ದಾರೆ. ಆ ಮೂಲಕ ಮೆಸೇಜನ್ನು ಜಗತ್ತಿಗೂ ಪಾಸ್ ಮಾಡಬೇಕು ಅನ್ನೋ ಉದ್ದೇಶವನ್ನು ವ್ಯಕ್ತಪಡಿಸಿದ್ದಾರೆ. ಮಾತನಾಡೋ ವೇಳೆ ಪಹಲ್ಗಾಮ್ ದಾಳಿಕೋರರಿಗೆ ಶಿಕ್ಷೆ ಆಗೇ ಆಗುತ್ತೆ, ಅವರು ನಿರೀಕ್ಷೆ ಮಾಡಿರಬಾರ್ದು, ಅನ್ಇಮ್ಯಾಜಿನಬಲ್ ರೀತಿಯಲ್ಲಿ ಕೊಡ್ತೀವಿ, ಆ ರೀತಿ ಶಿಕ್ಷೆಗಳಾಗ್ತಾರೆ ಅಂತ ಹೇಳಿದರು. ಜೊತೆಗೆ ಉಗ್ರರ ಅಳಿದುಳಿದ ಜಾಗಗಳನ್ನು ಕೂಡ ಮಿಟ್ಟಿಮೆ ಮಿಲಾದಂಗೆ ಮಣ್ಣಿಗೆ ಸೇರಿಸುವ ಸಮಯ ಬಂದಿದೆ, ಅಂದರೆ ಸರ್ವನಾಶ ಮಾಡೋ ಟೈಮ್ ಬಂದಿದೆ
ಅಂತ ಹೇಳಿದ್ದಾರೆ. ಹೀಗೆ ಹೇಳೋ ವೇಳೆ ಉಗ್ರರ ಅಳಿದುಳಿದಿರೋ ಜಾಗವನ್ನ ಕೂಡ ಮಣ್ಣಿಗೆ ಸೇರಿಸೋ ಟೈಮ್ ಬಂದಿದೆ ಅಂತ ಹೇಳಿರೋದು ಯಾವ ಜಾಗವನ್ನ ಮೈಂಡಲ್ಲಿ ಇಟ್ಕೊಂಡು ಹೇಳಿದ್ದಾರೆ ಅನ್ನೋದು ಕೂಡ ಬಹಳ ಕುತೂಹಲ ಕಾರಣ ಆಗಿದೆ. ಈಗ POKನ, ಕಾಶ್ಮೀರದ ಉಗ್ರರ ಅಡಗುದಾಣಗಳ, ಅಥವಾ ಪಾಕಿಸ್ತಾನದ ಒಳಗಿರೋ ಹಫೀಜ್ ಸಯೀದ್, ಮಸೂದ್ ಅಜರ್, ದಾವೂದ್ ಇಬ್ರಾಹಿಂ ಅವರಿರುವಂತಹ ಜಾಗಗಳ ಯಾವುದು ಅನ್ನೋದು ಬಹಳ ಕುತೂಹಲ ಕಾರಣ ಆಗಿದೆ. ಕೇವಲ ಉಗ್ರರು ಮಾತ್ರ ಅಲ್ಲ, ಅವರ ಬೆಂಬಲಿಗರನ್ನ ಕೂಡ ನಾವು ಬಿಡೋದಿಲ್ಲ, ಉಗ್ರರ ಸಪೋರ್ಟರ್ಸ್ನ ಕೂಡ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಯೂಶ್ವಲಿ ಇದು ಯಾವುದೋ ಪೊಲಿಟಿಕಲ್ ಸ್ಪೀಚ್ ಅಲ್ಲ. ಇದು ಪಕ್ಕದ ಶತ್ರು ರಾಷ್ಟ್ರಕ್ಕೆ ಎಚ್ಚರಿಕೆ ಕೊಡಬೇಕಾದ್ರೆ ಪ್ರತಿಯೊಂದು ಪದವನ್ನು ಕೂಡ ಕೇರ್ಫುಲಿ ಮೊದಲೇ ಪ್ಲಾನ್ ಮಾಡಿ ಹೆಕ್ಕಿ ಪದಗಳನ್ನು ಬಳಸಲಾಗಿರುತ್ತೆ. ಹಾಗಾಗಿ PM ಮಾಡಿರೋ ಪದ ಬಳಕೆ ಬಗ್ಗೆ, ಪ್ರತಿಯೊಂದು ಶಬ್ದದ ಬಗ್ಗೆ ಕೂಡ ಇದರ ಅರ್ಥ ಏನು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಈಗ ನಡೀತಾ ಇದೆ. ಆದರೆ ಒಂದಂತೂ ಸ್ಪಷ್ಟ, ಮತ್ತೊಂದು ಮೇಜರ್ ಮಿಲಿಟರಿ ಆಪರೇಷನ್ ಅಥವಾ ಪಾಕಿಸ್ತಾನವನ್ನ ಒಳಗೊಳಗೆ ಕುಸಿಯುವಂತೆ ಮಾಡೋ ದೊಡ್ಡ ಒಂದು ಕೆಲಸಕ್ಕೆ ಭಾರತ ಕೈ ಹಾಕ್ತಾ ಇದೆಯಾ ಅನ್ನೋ ರೀತಿಯಲ್ಲಂತೂ ಒಂದು ಕ್ಲಾರಿಟಿ ಬರ್ತಾ ಇದೆ ಈ ಸ್ಪೀಚ್ನಿಂದ. ಆದರೆ ಏನು ಅನ್ನೋದು ಮುಂಚೆನೆ ಹೇಳಿ ಮಾಡಲ್ವಲ್ಲ, ಮಾಡಿದ್ಮೇಲೆ ಗೊತ್ತಾಗುತ್ತಲ್ಲ, ಹಾಗಾಗಿ ವೆಯ್ಟ್ ಮಾಡಬೇಕಾಗತ್ತೆ. ಆತ ಉತ್ತರ ಪ್ರದೇಶದ CM ಯೋಗಿ ಆದಿತ್ಯನಾಥ್ ಕೂಡ ಪಾಕಿಸ್ತಾನದ ವಿರುದ್ಧ ಕೆಂಡ ಕಾರಿದ್ದಾರೆ. ಉಗ್ರವಾದದ ಕೊನೆ ಉಸಿರೆಳೆಯುವ ಟೈಮ್ ಬಂದಿದೆ, ಅಂತಿಮ ಪ್ರಹಾರವನ್ನು ಮಾಡೋಕೆ ಕೇಂದ್ರ ಸಜ್ಜಾಗ್ತಾ ಇದೆ ಅಂತ ಯೋಗಿ ಹೇಳಿದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ನಿಂದ ಕೂಡ ಭಾರತಕ್ಕೆ ದೊಡ್ಡ ಬೆಂಬಲ ಸಿಕ್ಕಿದೆ. ದಾಳಿ ನಡೆದ ದಿನವೇ ಅವರು ಖಂಡಿಸಿದ್ರು. ಈಗ ಖುದ್ದು ಇಸ್ರೇಲ್ನ ಪ್ರಧಾನಮಂತ್ರಿ ಬೆಂಜಮಿನ್ ನೆತನ್ಯಾಹು PM ಮೋದಿಗೆ ಕಾಲ್ ಮಾಡಿ ನಾವಿದೀವಿ, ನಿಮ್ಮ ಜೊತೆಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಭಾರತದ ನೆಲದಲ್ಲಿ ನಡೆದಿರೋ ಉಗ್ರ ದಾಳಿಗೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಏನೋ ಇದೆಲ್ಲದರ ಮಧ್ಯೆ ದುರದೃಷ್ಟವಶಾತ್ ಭಾರತದ ಯೋಧರೊಬ್ಬರು ಪಾಕ್ ಕೈಯಲ್ಲಿ ಈಗ ಸಿಕ್ಕಾಕೊಂಡಿದ್ದಾರೆ. ಲಾಸ್ಟ್ ಟೈಮ್ ಅಭಿನಂದನ್ ವರ್ಧಮಾನ್ ಆಯಿತು, ಅದು ಆಪರೇಷನ್ ಟೈಮ್ನಲ್ಲಿ. ಇಲ್ಲಿ ಏನಾಗಿದೆ ಅಂದರೆ ಪಂಜಾಬ್ನ ಫಿರೋಜ್ಪುರ್ ಸೆಕ್ಟರ್ನಲ್ಲಿ ಆಕಸ್ಮಿಕವಾಗಿ BSF ಯೋಧ ಗಡಿಯಲ್ಲಿ ಕನ್ಫ್ಯೂಷನ್ ಆಗಿ ಪಾಕ್ ಗಡಿಯನ್ನು ದಾಟಿಬಿಟ್ಟಿದ್ದಾರೆ. ಈ ರೀತಿ ಆಗ್ತಾ ಇರುತ್ತೆ ರೆಗ್ಯುಲರ್ ಆಗಿ. ಕೃಷಿ ಭೂಮಿ ಇರೋ ಕಡೆ ಯೋಧರು ರೆಗ್ಯುಲರ್ ಆಗಿ ಡ್ಯೂಟಿಯಲ್ಲಿದ್ದಾಗ ಗಡಿಯಲ್ಲಿನ ಬೇಲಿ ದಾಟಿ ಪಾಕಿಸ್ತಾನದ ಭೂಪ್ರದೇಶಕ್ಕೆ ಹೋಗ್ಬಿಟ್ಟಿದ್ದಾರೆ. ಆ ಟೈಮ್ನಲ್ಲಿ ಪಾಕ್ನ ಸೈನಿಕರು ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಯೋಧರ ಬಿಡುಗಡೆಗಾಗಿ ಎರಡೂ ಕಡೆಯ ಅಧಿಕಾರಿಗಳು, ಬಾರ್ಡರ್ ಆಫೀಸರ್ಸ್ ಮಾತುಕತೆ ನಡೆಸ್ತಾ ಇದ್ದಾರೆ. ಅತ್ತ ಪಾಕ್ ತಾನು ವಶಕ್ಕೆ ಪಡೆದ BSF ಯೋಧರ ಫೋಟೋವನ್ನು ಕೂಡ ರಿಲೀಸ್ ಮಾಡಿದೆ. ಬಹಳ ಸಾಧನೆ ಮಾಡಿದ್ದೀವಿ ಅನ್ನೋ ಥರದಲ್ಲಿ. ಇಲ್ಲಿವರೆಗೆ ಪಾಕ್ ನಮ್ಮ BSF ಯೋಧರನ್ನ ಹಿಂದಕ್ಕೆ ಕಳಿಸಿಲ್ಲ. ಅತ್ತ ಇಷ್ಟು ದಿನ ಪಾಕ್ ರೇಂಜರ್ಸ್ ಜೊತೆಗೆ BSF ಹ್ಯಾಂಡ್ ಶೇಕ್ ಮಾಡೋ ಒಂದು ರೂಢಿಯನ್ನು ಇಟ್ಕೊಂಡಿತ್ತು. ಈಗ ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ BSF ಈ ರೂಢಿಯನ್ನ ನಿಲ್ಲಿಸಿದೆ. ಏನೋ ಈ ಪಹಲ್ಗಾಮ್ ದಾಳಿ ನಂತರ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೆಸಿದೆ. ಇದರಲ್ಲಿ ದಾಳಿಯನ್ನ ಖಂಡಿಸಿ ರೆಸೊಲ್ಯೂಷನ್ ಪಾಸ್ ಮಾಡಲಾಗಿದೆ. ಈ ಹೇಡಿತನದ ದಾಳಿಗೆ ಪಾಕಿಸ್ತಾನವೇ ಮಾಸ್ಟರ್ ಮೈಂಡ್. ಇದು ಪ್ರಜಾಪ್ರಭುತ್ವದ ಮೇಲಿನ ನೇರ ದಾಳಿ, ಹಿಂದೂಗಳನ್ನ ಉದ್ದೇಶಪೂರ್ವಕವಾಗಿ ಟಾರ್ಗೆಟ್ ಮಾಡಿ ದಾಳಿ ನಡೆಸಲಾಗಿದೆ ಅಂತ ಕಾಂಗ್ರೆಸ್ ಪಕ್ಷ ನಿರ್ಣಯವನ್ನ ಕೈಗೊಂಡಿದೆ. ಈ ಮೀಟಿಂಗ್ನಲ್ಲಿ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡವರಿಗೆ ಮತ್ತು ಪ್ರವಾಸಿಗರ ರಕ್ಷಣೆಗೆ ಮುಂದಾಗಿ ಸಾವನ್ನಪ್ಪಿದ ಕುದುರೆ ಚಾಲಕನಿಗೆ ಗೌರವವನ್ನು ಕೂಡ ಸಲ್ಲಿಸಲಾಗಿದೆ. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲಿನ ಉಗ್ರ ದಾಳಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕರೆದ ಸರ್ವಪಕ್ಷ ಸಭೆ ಆರಂಭಗೊಂಡಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸಭೆ ಆರಂಭದಲ್ಲಿ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಲಾಗಿದೆ. ಏನೋ ಪಾಕಿಸ್ತಾನಿ ನಟ ಫವಾದ್ ಖಾನ್ ಅಭಿನಯದ ಹಿಂದಿ ಸಿನಿಮಾ ಅಬೀರ್ ಗುಲಾಲ್ ಅನ್ನ ಭಾರತದಲ್ಲಿ ರಿಲೀಸ್ ಮಾಡೋಕೆ ಅವಕಾಶ ಕೊಡಲ್ಲ ಅಂತ ಕೇಂದ್ರ ಸರ್ಕಾರಿ ಮೂಲಗಳು ಮಾಹಿತಿ ನೀಡಿವೆ. ಅಂದಹಾಗೆ ಇದು ಇಂಡಿಯನ್ ಸಿನಿಮಾನೇ, ಬಾಲಿವುಡ್ ಸಿನಿಮಾ, ಆದರೆ ಪಾಕ್ ನಟ ಅಭಿನಯಿಸಿದ್ದಾರೆ. ಇದೇ ಕಾರಣಕ್ಕೆ ಪಹಲ್ಗಾಮ್ ಘಟನೆ ನಂತರ ಇದರ ರಿಲೀಸ್ಗೆ ವಿರೋಧ ಕೇಳಿಬಂದಿತ್ತು. ಏನೋ ಈ ಜಮ್ಮು ಕಾಶ್ಮೀರ ದಾಳಿ ನಂತರ ಪಾಕಿಸ್ತಾನ ಕ್ರಿಕೆಟ್ಗೆ ಶಾಕ್ ಎದುರಾಗಿದೆ. ಭಾರತದಲ್ಲಿ ಎಲ್ಲ ಪಾಕಿಸ್ತಾನ ಸೂಪರ್ ಲೀಗ್ನ ಲೈವ್ ಸ್ಟ್ರೀಮಿಂಗ್ ಅನ್ನ ರದ್ದುಗೊಳಿಸಲಾಗಿದೆ. ಫ್ಯಾನ್ ಕೋಡ್ ಅನ್ನೋ ಡಿಜಿಟಲ್ ಬ್ರಾಡ್ಕಾಸ್ಟರ್ ರದ್ದುಗೊಳಿಸಿದೆ. ಅಂದಹಾಗೆ ಭಾರತದಲ್ಲಿ IPL ಶುರುವಾದಾಗ ಅಲ್ಲಿ ಪಾಕಿಸ್ತಾನ್ ಸೂಪರ್ ಲೀಗ್ ಪ್ರಾರಂಭ ಆಗುತ್ತೆ. ಇದರಿಂದ ಪಾಕಿಸ್ತಾನ್ ಕ್ರಿಕೆಟ್ ಬೋರ್ಡ್ಗೆ ಭಾರಿ ಆರ್ಥಿಕ ಹೊಡೆತ ಉಂಟಾಗುತ್ತೆ ಅನ್ನೋ ನಿರೀಕ್ಷೆ ಮಾಡಲಾಗಿದೆ. ಏನೋ ಪಹಲ್ಗಾಮ್ನಲ್ಲಿ ಮೃತಪಟ್ಟ 26 ಜನರ ಕುಟುಂಬಗಳಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರವನ್ನ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಸರ್ಮಾ ಅನೌನ್ಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಪಹಲ್ಗಾಮ್ ದಾಳಿ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದ AIUDF ಪಾರ್ಟಿಯ ಶಾಸಕ ಅಮಿನುಲ್ ಇಸ್ಲಾಂರನ್ನ ದೇಶದ್ರೋಹದ ಆರೋಪದ ಮೇಲೆ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಏನೋ ಜಮ್ಮು ಕಾಶ್ಮೀರದಲ್ಲಿ ನಡೆದ ದಾಳಿ ಬಗ್ಗೆ ಪೋಸ್ಟ್ ಹಾಕುವಾಗ ರಾಜ್ಯ ಬಿಜೆಪಿಯ IT ಸೆಲ್ ಒಂದು ಎಡವಟ್ಟು ಮಾಡಿಕೊಂಡಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿದೇಶಕ್ಕೆ ಹೋದಾಗಲೆಲ್ಲ ಕಾಶ್ಮೀರದಲ್ಲಿ ಒಂದಲ್ಲ ಒಂದು ದಾಳಿ ನಡೀತವೆ ಅಂತ ಪೋಸ್ಟ್ ಹಾಕಿತ್ತು, ಪಾಲಿಟಿಕ್ಸ್ ಮಾಡಿತ್ತು. ಇದಕ್ಕೀಗ ಬಿಜೆಪಿ IT ಸೆಲ್ ಮೇಲೆ FIR ದಾಖಲಾಗಿದೆ. ಏನೋ ಪಹಲ್ಗಾಮ್ ಉಗ್ರ ದಾಳಿಯಾಗಿ ಭಾರತದೊಂದಿಗೆ ಕ್ಷಣ ಕ್ಷಣಕ್ಕೂ ಸಂಬಂಧ ಕಳೆದುಕೊಳ್ತಿರೋ ಪಾಕ್ ಇದೀಗ ಬಾಂಗ್ಲಾಗೆ ಹತ್ತಿರ ಆಗೋಕೆ ನೋಡ್ತಾ ಇದೆ. ಇದೀಗ ಪಾಕ್ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಸಚಿವ ಇಶಕ್ ಧರ್ ಈ ವಾರದ ಕೊನೆಯಲ್ಲಿ ಬಾಂಗ್ಲಾಗೆ ಭೇಟಿ ಕೊಡ್ತಾರೆ. ಇತ್ತೀಚೆಗಷ್ಟೇ ಪಾಕ್ ಬಾಂಗ್ಲಾ ಭರ್ತಿ 15 ವರ್ಷಗಳ ನಂತರ ಫಾರಿನ್ ಸೆಕ್ರೆಟರಿ ಲೆವೆಲ್ ಮೀಟಿಂಗ್ ಮಾಡಿದ್ರು. ಅದರ ಬೆನ್ನಲ್ಲೇ ಇಶಕ್ ಧರ್ ಬಾಂಗ್ಲಾ ಭೇಟಿ ಇಟ್ಕೊಂಡಿದ್ದಾರೆ. ಒಂದ್ ಕಡೆ ಪಾಕ್ ಗಡಿಯಲ್ಲಿ ಭಾರತೀಯ ಸೇನೆ ಉಗ್ರರ ಹುಟ್ಟಡಗಿಸೋಕೆ ಕಾರ್ಯಾಚರಣೆ ನಡೆಸ್ತಾ ಇದ್ರೆ, ಛತ್ತೀಸ್ಗಢ
ಛತ್ತೀಸ್ಗಢದಲ್ಲಿ ನಕ್ಸಲಿಸಂ ವಿರುದ್ಧ ದೊಡ್ಡ ಹೋರಾಟ ಆಗ್ತಾ ಇದೆ. ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿ ದೇಶ ಇದುವರೆಗೂ ಕಂಡು ಕೇಳರಿಯದ ದೊಡ್ಡ ನಕ್ಸಲ್ ನಿಗ್ರಹ ಕಾರ್ಯಾಚರಣೆ ನಡೀತಾ ಇದೆ. ಬರೋಬ್ಬರಿ 1,000 ನಕ್ಸಲರನ್ನ 20,000 ಭದ್ರತಾ ಪಡೆಗಳು ಸುತ್ತುವರೆದಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಇದುವರೆಗೂ ಸುಮಾರು 5 ನಕ್ಸಲರನ್ನ ಹೊಡೆದು ಹಾಕಲಾಗಿದೆ ಅಂತ ಮೂಲಗಳು ಮಾಹಿತಿ ನೀಡಿವೆ. ಅಂದಹಾಗೆ ಈ ಪ್ರದೇಶದಲ್ಲಿ ನಕ್ಸಲರ ಮೋಸ್ಟ್ ವಾಂಟೆಡ್ ಕಮಾಂಡರ್ ಹಿದ್ಮಾ ಮತ್ತು ಬೆಟಾಲಿಯನ್ ಚೀಫ್ ದೇವಾ ಇದ್ದಾರೆ ಅನ್ನೋ ಗುಪ್ತಚರ ಮಾಹಿತಿ ಆಧಾರದ ಮೇಲೆ ಈ ಕಾರ್ಯಾಚರಣೆ ಆರಂಭಿಸಲಾಗಿದೆ. ಛತ್ತೀಸ್ಗಢ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಭದ್ರತಾ ಸಿಬ್ಬಂದಿ ಒಟ್ಟಾಗಿ ನಕ್ಸಲರನ್ನ ಮುಗಿಸೋಕೆ ದೊಡ್ಡ ಸೇನೆಯನ್ನೇ ನಿರ್ಮಾಣ ಮಾಡಿಕೊಂಡು ನುಗ್ಗಿದ್ದಾರೆ. ಇದರಲ್ಲಿ ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್, ಬಸ್ತರ್ ಫೈಟರ್, ಸ್ಪೆಷಲ್ ಟಾಸ್ಕ್ ಫೋರ್ಸ್, ಸಿಆರ್ಪಿಎಫ್, ಕೋಬ್ರಾ ಬೆಟಾಲಿಯನ್ ಹಾಗೂ ಸಶಸ್ತ್ರ ಪೊಲೀಸ್ ಸಿಬ್ಬಂದಿ ಇದ್ರು. ಇವರೆಲ್ಲ ಒಟ್ಟಾಗಿ ಛತ್ತೀಸ್ಗಢ ಮತ್ತು ತೆಲಂಗಾಣ ಬಾರ್ಡರ್ನಲ್ಲಿರೋ ಕರ್ರೆಗುಟ್ಟ ಬೆಟ್ಟಗಳನ್ನು ಸುತ್ತುವರೆದಿದ್ದಾರೆ. ದಟ್ಟವಾದ ಅರಣ್ಯ ಮತ್ತು ಬೆಟ್ಟಗಳಿಂದ ಕೂಡಿರೋ ಈ ಪ್ರದೇಶವನ್ನ ನಕ್ಸಲರು ತಮ್ಮ ಬೇಸ್ ರೀತಿ ಯೂಸ್ ಮಾಡ್ತಿದ್ದಾರೆ. ಹೀಗಾಗಿ ನಕ್ಸಲರ ಎಲ್ಲ ಎಸ್ಕೇಪ್ ರೂಟ್ಗಳನ್ನು ಕಟ್ ಮಾಡೋಕೆ ಈ ಪ್ರದೇಶವನ್ನ ಇಷ್ಟು ದೊಡ್ಡ ಸೇನೆ ಹಾಕಿ ಕವರ್ ಮಾಡಲಾಗಿದೆ. ಅಂದಹಾಗೆ ಕೆಲ ದಿನದ ಹಿಂದಷ್ಟೇ ಈ ಬೆಟ್ಟ ಪ್ರದೇಶಗಳಿಗೆ ಗ್ರಾಮಸ್ಥರು ಪ್ರವೇಶ ಮಾಡದಂತೆ ನಕ್ಸಲರು ಎಚ್ಚರಿಕೆ ಕೊಟ್ಟಿದ್ರು. ಅಲ್ಲದೆ ಈ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದ ಸುಧಾರಿತ ಸ್ಫೋಟಕಗಳನ್ನು ಕೂಡ ಇಡಲಾಗಿದೆ ಅಂತ ಹೇಳಿದ್ರು. ಅದರ ಬೆನ್ನಲ್ಲೇ ಭದ್ರತಾ ಪಡೆಗಳು ಫೈನಲ್ ಪ್ರಹಾರ ಮಾಡೋಕೆ ನಕ್ಸಲರ ಮೇಲೆ ಸುತ್ತುವರೆದಿದ್ದಾರೆ. 48 ಗಂಟೆಗಳಿಂದಲೂ ಕಾರ್ಯಾಚರಣೆ ನಡೀತಾನೆ ಇದೆ. ಅಂದಹಾಗೆ 2026 ಮಾರ್ಚ್ ವೇಳೆಗೆ ದೇಶದಲ್ಲಿ ಸಂಪೂರ್ಣ ನಕ್ಸಲಿಸಂ ಅನ್ನ ಎಂಡ್ ಮಾಡೋದಾಗಿ ಅಮಿತ್ ಶಾ ಗೃಹ ಮಂತ್ರಿ ಪಬ್ಲಿಕ್ ಆಗಿ ಶಪಥ ಕೂಡ ಮಾಡಿದ್ರು. ಈ ವರ್ಷವೇ 2025ರಿಂದ ಆರಂಭ ಆಗಿರೋ ಇದುವರೆಗಿನ ವಿವಿಧ ಕಾರ್ಯಾಚರಣೆಯಲ್ಲಿ ಈ ವರ್ಷವೇ ಮೊದಲ 4 ತಿಂಗಳಲ್ಲೇ 90 ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ. 104 ನಕ್ಸಲರನ್ನ ಬಂಧಿಸಲಾಗಿದೆ. 164 ನಕ್ಸಲರು ಖುದ್ದು ತಾವೇ ಶರಣಾಗಿದ್ದಾರೆ ಕೂಡ. ಕರ್ನಾಟಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಡಿಯೂರಪ್ಪನವರ ಟೈಮ್ನಲ್ಲಿ ನಡೆದಿದೆ ಎನ್ನಲಾಗ್ತಿರೋ ಈ ಕೋವಿಡ್ ಅಕ್ರಮದ ಆರೋಪ ಏನಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ನಾ ನೇತೃತ್ವದ ಆಯೋಗ 2ನೇ ತನಿಖಾ ವರದಿಯನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದೆ. ಕೋವಿಡ್ ನಿರ್ವಹಣೆಗಾಗಿ ಬಿಬಿಎಂಪಿ ವ್ಯಾಪ್ತಿಯ ಬೊಮ್ಮನಹಳ್ಳಿ ವಲಯ, ಬಿಬಿಎಂಪಿ ದಕ್ಷಿಣ, ಪಶ್ಚಿಮ ವಲಯ, ಯಲಹಂಕ ವಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಗದಗ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ ಒಟ್ಟು 275 ಕೋಟಿ ವೆಚ್ಚ ಮಾಡಲಾಗಿದೆ. ಇದರಲ್ಲಿ ಸುಮಾರು 128 ಕೋಟಿ ಅಕ್ರಮ ಆಗಿದೆ. ಪಿಪಿಇ ಕಿಟ್ ಸೇರಿದಂತೆ ವೈದ್ಯಕೀಯ ಪರಿಕರಗಳ ಖರೀದಿಯಲ್ಲಿ ಭಾರಿ ಅವ್ಯವಹಾರ ಆಗಿದೆ ಅಂತ ಆಯೋಗ ಹೇಳಿದೆ. ಸರ್ಕಾರಕ್ಕೆ 1800 ಪುಟಗಳ ವರದಿಯನ್ನ ಸಲ್ಲಿಸಿದೆ. ಕರ್ನಾಟಕದಲ್ಲಿ ವಾಟರ್ ಮೆಟ್ರೋ ತರೋಕೆ ನಿರ್ಧಾರ ಮಾಡಲಾಗಿದೆ. ಕರ್ನಾಟಕ ಜಲ ಸಾರಿಗೆ ನೀತಿ 2024 ರಿಲೀಸ್ ಮಾಡಲಾಗಿದೆ. ಈ ವೇಳೆ ಮಂಗಳೂರಿನ ಗುರುಪುರ ನೇತ್ರಾವತಿ ನದಿಯಲ್ಲಿ ಆರಂಭಿಸಲಿರೋ ವಾಟರ್ ಮೆಟ್ರೋ ಯೋಜನೆಗೆ ಸಿಎಂ ಅನುಮೋದನೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ ಕೇಂದ್ರದ ಸಾಗರಮಾಲಾ ಯೋಜನೆ ಅಡಿಯಲ್ಲಿ ಮಂಗಳೂರಲ್ಲಿ ಕರ್ನಾಟಕ ಜಲ ಸಾರಿಗೆ ತರಬೇತಿ ಕೇಂದ್ರ ಸ್ಥಾಪಿಸುವ ಪ್ರಸ್ತಾವನೆಗೂ ಒಪ್ಪಿಗೆ ಕೊಡಲಾಗಿದೆ. ಇನ್ನು ಚಾಮರಾಜನಗರದ ಮಹದೇಶ್ವರ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ನಡೆಸಲಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಭಯೋತ್ಪಾದನೆ ಕುರಿತು ಖಂಡನ ನಿರ್ಣಯ ಕೈಗೊಳ್ಳಲಾಗಿದೆ. ಅಲ್ಲದೆ ಎಲ್ಲ ಮೃತರಿಗೆ ರಾಜ್ಯದ ಜನತೆಯ ಪರವಾಗಿ ಸಂತಾಪ ಸೂಚಿಸಲಾಗಿದೆ. ಈ ಸಭೆಯಲ್ಲಿ ಮೈಸೂರು ವಿಭಾಗದ 78 ವಿಷಯಗಳ ಕುರಿತು ಚರ್ಚಿಸಲಾಗಿದೆ. ಇನ್ನು ಈ ಸಭೆಯಲ್ಲಿ ಒಟ್ಟಾರೆ 3,647 ಕೋಟಿ ರೂಪಾಯಿ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ಈ ಪೈಕಿ 1,787 ಕೋಟಿ ರೂಪಾಯಿಯ ನೀರಾವರಿ ಯೋಜನೆ, ಮಾನವ ವನ್ಯಜೀವಿ ಸಂಘರ್ಷ ತಪ್ಪಿಸೋಕೆ 210 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಕೆ, ಆರೋಗ್ಯ ಸುಧಾರಣೆಗೆ 210 ಕೋಟಿ ರೂಪಾಯಿ, ಹೀಗೆ ಹಲವು ಯೋಜನೆಗಳನ್ನು ಕೂಡ ಅಪ್ರೂವ್ ಮಾಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಬೆಳಗಾವಿ ಮತ್ತು ಬೆಂಗಳೂರು ವಿಭಾಗದಲ್ಲೂ ಸಭೆ ನಡೆಸಲಾಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು ಪಹಲ್ಗಾಮ್ ದಾಳಿ ಬಳಿಕ ತಿರುಪತಿ ದೇವಸ್ಥಾನದ ಭದ್ರತೆಯನ್ನು ಕೂಡ ಹೆಚ್ಚಿಸಲಾಗಿದೆ. ಅಲಿಪಿರಿ ಘಾಟ್ ರೋಡ್ನಲ್ಲಿ ಸಂಚರಿಸುವ ವಾಹನಗಳ ತಪಾಸಣೆಯನ್ನು ತೀವ್ರಗೊಳಿಸಲಾಗಿದೆ. ಗುಪ್ತಚರ ಎಚ್ಚರಿಕೆ ಇರೋ ಹಿನ್ನೆಲೆಯಲ್ಲಿ ದೇವಾಲಯ ಇರೋ ಪ್ರದೇಶದಾದ್ಯಂತ ಭದ್ರತೆ ಮತ್ತು ಗಸ್ತು ತಿರುಗುವುದನ್ನು ಜಾಸ್ತಿ ಮಾಡಲಾಗಿದೆ. ಇನ್ನು ಕಳೆದ 7 ಸೆಷನ್ಗಳಲ್ಲಿ ಲಾಭ ಮಾಡಿಕೊಂಡಿದ್ದ ಭಾರತದ ಷೇರುಪೇಟೆ ಇವತ್ತು ರೆಡ್ಗೆ ಬಂತು. ಮತ್ತೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 315 ಪಾಯಿಂಟ್ಸ್ ಬಿದ್ದು 79,801ಕ್ಕೆ ತಲುಪಿದೆ. ನಿಫ್ಟಿ 82 ಪಾಯಿಂಟ್ಸ್ ಬಿದ್ದು 24,264ಕ್ಕೆ ರೀಚ್ ಆಗಿದೆ. ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ಮತ್ತು ಭಾರಿ ಪ್ರಾಫಿಟ್ ಬುಕ್ಕಿಂಗ್ನಿಂದಾಗಿ ಷೇರುಪೇಟೆಗೆ ಹೊಡೆತ ಬಿದ್ದಿದೆ. ಇನ್ನು ಪಹಲ್ಗಾಮ್ ಉಗ್ರ ದಾಳಿ ನಂತರ ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ಹೆಚ್ಚಾಗಿರೋದು ಕೂಡ ದೇಸಿ ಮಾರುಕಟ್ಟೆ ಮೇಲೆ ಪರಿಣಾಮ ಬೀರಿದೆ. ಅಲ್ಲದೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿನ ಹೊಸ ಉದ್ವಿಗ್ನತೆ ಕೂಡ ಮಾರ್ಕೆಟ್ ಮೇಲೆ ಪರಿಣಾಮ ಬೀರಿದೆ. ಇನ್ನು ಹಿಂದೂಸ್ತಾನ್ ಯೂನಿಲಿವರ್, ಭಾರತಿ ಏರ್ಟೆಲ್, ಐಸಿಐಸಿಐ ಬ್ಯಾಂಕ್, ಮಹೀಂದ್ರಾ ಅಂಡ್ ಮಹೀಂದ್ರಾ ಮತ್ತು HCL ಟೆಕ್ನಾಲಜಿ ಷೇರುಗಳು ಜಾಸ್ತಿ ರೆಡ್ನಲ್ಲಿದ್ವು. ಭಾರತಿ ಏರ್ಟೆಲ್ ಇದೆಯಲ್ಲ, ಅವರು ಅವರ ಈ ಸ್ಪೆಕ್ಟ್ರಮ್ಗೆ ಈ ತರಂಗಾಂತರದ ಒಂದಷ್ಟು ಬಾಕಿನ ಸರ್ಕಾರಕ್ಕೆ ದುಡ್ಡು ಕೊಡೋಕಿತ್ತು. ಸುಮಾರು 50,000 ಕೋಟಿ ರೂಪಾಯಿ ಕೊಡೋದು ಬಾಕಿ ಇದೆ ಅವ್ರ ಸರ್ಕಾರಕ್ಕೆ. ಅದರ ಬದಲಿಗೆ ಈ ವೋಡಾಫೋನ್ ಐಡಿಯಾದು ಶೇರ್ ತಗೊಂಡು ಮನ್ನಾ ಮಾಡಿದ್ರಲ್ಲ ನೀವು, ಹಾಗೆ ನಮ್ದೊಂಚೂರು ಶೇರ್ ತಗೊಂಡು ಮನ್ನಾ ಮಾಡಿ ಅಂತ ಸರ್ಕಾರಕ್ಕೆ ಅರ್ಜಿ ಹಾಕಿದ್ದಾರೆ ಅನ್ನೋ
ಮಾಹಿತಿ ಕೂಡ ಬರ್ತಾ ಇದೆ. ಹಾಗೇನಾದ್ರೂ ಆದ್ರೆ ಸುಮಾರು 5% ಶೇರು ಗವರ್ಮೆಂಟ್ಗೆ ಹೋಗಬಹುದು ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಭಾರತಿ ಏರ್ಟೆಲ್ ತುಂಬಾ ದೊಡ್ಡ ಕಂಪನಿ. ವೋಡಾಫೋನ್ ಐಡಿಯಾ ಕಂಪೇರ್ ಮಾಡಿದ್ರೆ 11 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇರುವಂತಹ ಕಂಪನಿ ಇದು ಭಾರತಿ ಏರ್ಟೆಲ್. ವೋಡಾಫೋನ್ ಐಡಿಯಾದಂತೂ 49% ಕಂಪ್ನಿನೇ ಸರ್ಕಾರಕ್ಕೆ ಹೋಯಿತು ಈಗ, ದುಡ್ಡಿನ ಬದಲಿಗೆ ಶೇರ್ ಕೊಟ್ಟು. ಬಟ್ ಏರ್ಟೆಲ್ ಅಷ್ಟೆಲ್ಲ ಹೋಗಲ್ಲ, ತುಂಬ ದೊಡ್ಡ ಕಂಪನಿ ಇದು ಏರ್ಟೆಲ್. ಇತ್ತ ಇಂಡಸ್ಇಂಡ್ ಬ್ಯಾಂಕ್, ಅಲ್ಟ್ರಾಟೆಕ್ ಸಿಮೆಂಟ್, ಟಾಟಾ ಮೋಟಾರ್ಸ್, ಟೆಕ್ ಮಹೀಂದ್ರ ಮತ್ತು ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಶೇರುಗಳು ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 16 ಪೈಸೆ ಏರಿಕೆಯಾಗಿ 85 ರೂಪಾಯಿ 29 ಪೈಸೆಯಾಗಿದೆ. ಇನ್ನು ಚಿನ್ನ ಹಾಗೂ ಬೆಳ್ಳಿ ದರ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 201 ರೂಪಾಯಿ ಹೆಚ್ಚಾಗಿ 96,286 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 186 ರೂಪಾಯಿ ಹೆಚ್ಚಾಗಿ 88,200 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 1,021 ರೂಪಾಯಿ ಹೆಚ್ಚಾಗಿ 97,634 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಭಾರತ ಪಾಕಿಸ್ತಾನಗಳ ಬಲಾಬಲ ಮಿಲಿಟರಿ ಕಂಪ್ಯಾರಿಸನ್ ನ ವಿಡಿಯೋ ಇಲ್ಲಿದೆ. ಆಸಕ್ತಿ ಇರೋದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಚೆಕ್ ಮಾಡಬಹುದು. ನಮಸ್ತೆ.